ನನ್ನ ಹೆಸರು ಶಿಲ್ಪಾ. ನನಗೆ ಬದುಕಕ್ಕೂ ಬಿಡ್ತಾ ಇಲ್ಲ, ಬದುಕು ಕಟ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ನನಗೆ ನನ್ನ ಮಗನಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾಳೆ. ದಯಾಮರಣವನ್ನಾದರೂ ಕೊಡಿಸಿ. ನನ್ನ ಹೆಸರು ಶಿಲ್ಪಾ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿ 30 ವರ್ಷದಿಂದ ಇದ್ದೀನಿ. ಇದಕ್ಕೋಸ್ಕರ ನಾನು ಒಂದು ಅಂಗಡಿ ಮಾಡ್ಕೊಂಡಿದ್ದೆ. ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ, 90 ಜನ ಇದ್ದಾರೆ. ಆ 90 ಜನದಲ್ಲೂ ನನ್ನ ಮರ್ಯಾದೆನ ಕಳೀತಾ ಇದ್ದಾಳೆ ಭಾರತಿ ಅನ್ನೋಳು. ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ನನಗೆ ತುಂಬ ಮಾನಸಿಕವಾಗಿ ನನಗೆ ನನ್ನ ಮಗನಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾಳೆ. ಎಲ್ಲರ ಹತ್ರ ನನ್ನ ಮರ್ಯಾದೆ ಕಳೀತಾ ಇದ್ದಾಳೆ. ನನಗೆ ಬದುಕಕ್ಕೂ ಬಿಡ್ತಾ ಇಲ್ಲ, ಬದುಕು ಕಟ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ದಯವಿಟ್ಟು ನನಗೆ ನ್ಯಾಯನಾದರೂ ಕೊಡಿಸಿ, ಇಲ್ಲಾಂದರೆ ನನಗೆ ದಯಾಮರಣವನ್ನಾದರೂ ಕೊಡಿಸಿ. ಎಲ್ಲರ ಹತ್ರ ನನ್ನ ಮರ್ಯಾದೆ ಕಳೀತಾ ಇದ್ದಾಳೆ. ನನಗೆ ನ್ಯಾಯ ಕೊಡಿಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಉಮಾನ್ ಅವ್ರ ಹತ್ರ ಎಲ್ಲ ನನ್ನ ಬಗ್ಗೆ ಹೇಳಿದ್ದಾರೆ ಸರ್. ಇವಾಗ ನೀವು ಅವ್ರನ್ನ ಕರೆಸಿ ಕೇಳಿದ್ರೆ ಬೇಕಾದ್ರೆ ಎಲ್ಲ ಗೊತ್ತಾಗೋಗುತ್ತೆ ಸರ್. ಅವರೇ ನನಗೆ ಹೇಳಿದ್ದು, ಉಮಾನ್ ಅವರೇ ಹೇಳಿದ್ದು ನಿಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ದಾರೆ ಅಂತ. ಪ್ಲೀಸ್ ಅವ್ರನ್ನ ಕರೆಸಿ ನೀವು ಅದೆಲ್ಲ ಕೇಳಿ ನನಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸ್ಕೊಡಿ ಸರ್. ಸಮಾಜದಲ್ಲಿ ಸಂತೋಷದಿಂದ ಬದುಕುವಂತಹ ಹಕ್ಕು ಪ್ರತಿಯೊಬ್ಬ ಮನುಷ್ಯರಿಗೂ ಇದೆ. ಆದರೆ ಸಮಾಜದಲ್ಲಿ ಇರುವ ಕೆಟ್ಟ ಮನಸ್ಸಿನ ಜನರಿಂದ ಇತರರು ಕೂಡ ನೆಮ್ಮದಿಯಿಂದ ಜೀವನ ಮಾಡೋದು ಕಷ್ಟ ಆಗಿದೆ. ಇಂತಹ ಪರಿಸ್ಥಿತಿಗೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಹಾಗೆ ಇಲ್ಲೊಂದು ಘಟನೆ ನಡೆದಿದೆ. ಶಿಲ್ಪರಾಜ್ ಎಂಬ ಮಹಿಳೆಯೊಬ್ಬರು ಬಟ್ಟೆ ಅಂಗಡಿ ಇಟ್ಕೊಂಡು ತಾನಾಯ್ತು ತನ್ನ ಪಾಡಾಯ್ತು ಎಂಬಂತೆ ಜೀವನ ಸಾಗಿಸ್ತಿದ್ದಾರೆ. ಆದರೆ ಭಾರತಿ ವಿಜಯಕುಮಾರ್ ಎಂಬ ಮಹಿಳೆ ಶಿಲ್ಪರಾಜ್ಗೆ ನಿತ್ಯ ಕಿರುಕುಳ ನೀಡುತ್ತಿದ್ದಾಳೆ ಎಂದು ಸ್ವತಃ ಶಿಲ್ಪರಾಜ್ ಅವರು ಆರೋಪ ಮಾಡಿದ್ದಾರೆ. ಸಂಬಂಧದಲ್ಲಿ ಇಬ್ಬರು ದೂರದ ಸಂಬಂಧಿಗಳಾಗಿದ್ದು ಕೆಲ ದಿನಗಳ ಹಿಂದೆ ಮನಸ್ತಾಪ ಮೂಡಿದೆ. ಮನಸ್ತಾಪದ ಬಳಿಕ ಶಿಲ್ಪರಾಜ್ ತಾನಾಯ್ತು ತನ್ನ ಪಾಡಾಯ್ತು ಎಂಬಂತೆ ಇದ್ರೂ ಕೂಡ ಭಾರತಿ ವಿಜಯಕುಮಾರ್ ನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕಣ್ಣೀರಾಕಿದ್ದಾರೆ. ದೂರವಾಣಿ ಕರೆ ಮೂಲಕ ಅವಾಚ್ಯ ಭಾಷೆಗಳಿಂದ ನಿಂದಿಸುವುದು, ಕುಟುಂಬಸ್ಥರು ಹಾಗೂ ಸ್ನೇಹಿತರ ಬಳಿ ಕೆಟ್ಟದಾಗಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮಾನಹಾನಿ ಮಾಡುತ್ತಿದ್ದಾರಂತೆ. ಹೀಗಾಗಿ ಮಾನಸಿಕವಾಗಿ ಹಿಂಸೆಯಾಗಿದ್ದು ಬದುಕೋದು ಕಷ್ಟ ಆಗಿದೆ. ನನ್ನ ಬದುಕುವ ಹಕ್ಕನ್ನೇ ಇವರು ಕಸ್ತಿಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಸಂಪೂರ್ಣವಾಗಿ ಉಲ್ಲಂಘನೆಯಾಗಿದೆ. ಹೀಗಾಗಿ ನನಗೆ ನ್ಯಾಯ ದೊರಕಿಸಿಕೊಡಿ, ಇಲ್ಲವಾದಲ್ಲಿ ದಯಾಮರಣವನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದ್ದಾರೆ.